ಏನಾಯಿತು ಮೇಡಮರೇ, ಇವ ರಿಪೋರ್ಟ್ ಏನಾಯಿತು? ಒಂದು 5 ನಿಮಿಷ, ರಿಪೋರ್ಟ್ ಬಂದಿದೆ, ಡಾಕ್ಟ್ರೆಲ್ಲ ನೋಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಯಾರು ಕಾರಣ ಇದಕ್ಕೆಲ್ಲ ಅಂತ ಹೇಳಿ ಡಾಕ್ಟ್ರ್ ಹೇಳ್ತಾರೆ. ಒಂದು 5 ನಿಮಿಷ ವೆಯ್ಟ್ ಮಾಡಿ. ಯಪ್ಪ ಭಯವಾಗ್ತೈತೆ ನನಗಂತೂ. ಅಮ್ಮ ಏನು ಬರುತ್ತೋ ಏನೋ ರಿಪೋರ್ಟ್ನಲ್ಲಿ. ಯಪ್ಪ ದೇವ್ರೆ, ಇವನೇ ಕಾರಣ ಅಂತ ಬಂದರೆ ಸಾಕಪ್ಪ. ನನಗೆಲ್ಲ ಸುಳ್ಳು ಬರುತ್ತೆ ಅಂತ ಹೇಳ್ತೀನಿ ನಾನು. ಇದಕ್ಕೆಲ್ಲ ಇವನೇ ಕಾರಣ, ಅದ್ರಲ್ಲಿ ಸುಳ್ಳು ಬರುತ್ತೆ ಅಂತ ಹೇಳ್ತೀನಿ. ಯಪ್ಪ ಏನಪ್ಪ ಮಾಡಲಿ ದೇವ್ರೆ. ಯಮ್ಮ ಯಪ್ಪ, ಅವಾಗಿಂದ ರಿಪೋರ್ಟ್ ಬರೋವರೆಗೂ ನನಗಂತೂ ಭಯವಾಗ್ತೈತೆ ಕಣಪ್ಪ. ಯಪ್ಪ ಧೈರ್ಯವಾಗಿರು, ಹೆದರಿಕೆ ಬೇಡ. ನನಗೆ ಗೊತ್ತಿದ್ಮೇಲೆ ನಾನು ಧೈರ್ಯ ಆಗಿದ್ದೀನಿ ಕಣಮ್ಮ. ನಾನು ಹೆಂಗೆ ಅಂತ ನನಗೆ ಗೊತ್ತಾಯ್ತಲ್ಲ, ನಾನು ಸರಿಯಾಗಿದ್ದೀನಿ ಅಂತ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ಅವ್ರಿಗೆ ಗೊತ್ತಿದ್ರೆ ಸಾಕು. ಡಾಕ್ಟ್ರು ಬಂದರು ಪಾಪ, ಡಾಕ್ಟ್ರು ಬಂದರು. ಏನು ಹೇಳ್ತಾರೆ ಕೇಳಲ್ಲೇ ಹೇಳೋಣ, ಆಮೇಲೆ ಮಾತಾಡೋಣ ನಾವು. ಡಾಕ್ಟರ್ ಏನಾಯಿತು? ಇದಕ್ಕೆಲ್ಲ ಕಾರಣ ಯಾರು? ಇಲ್ಲಿ ನೋಡಿ ಮೇಡಮ್, ಇದಕ್ಕೆಲ್ಲ ಕಾರಣ ಈ ಹುಡುಗ ಅಲ್ಲ. ನಮ್ಮ ರಿಪೋರ್ಟ್ ಪ್ರಕಾರ ಇವನು ಕಾರಣ ಅಲ್ಲ. ಇದಕ್ಕೂ ಮ್ಯಾಚಿಂಗ್ ಇಲ್ಲ. ಈ ಹುಡುಗಿಗೂ ಈ ಹುಡುಗನಿಗೂ ನಾವು DNA ಟೆಸ್ಟ್ ಮಾಡಿದಾಗ ಮ್ಯಾಚಿಂಗ್ ಇಲ್ಲ, ನಮಗೆ ಗೊತ್ತಾಗುತ್ತೆ. ಆದರೆ ಈ ಹುಡುಗ ಅಂತ ತಪ್ಪು ಕೆಲಸ ಮಾಡಿಲ್ಲ ಮೇಡಮ್. ಹೌದಾ ಸರ್? ಹಾಗಾದರೆ ಇದಕ್ಕೆಲ್ಲ ಕಾರಣ ಬೇರೆಯವರು ಅಂತ ಹೇಳ್ತಾ ಇದ್ದೀರಾ. ಇದಕ್ಕೆ ಈ ಹುಡುಗ ಕಾರಣ ಇಲ್ಲ, ಈ ಹುಡುಗನ ತಪ್ಪೇನು ಇದರಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು, ಈ ಹುಡುಗಿ ಸುಳ್ಳು ಹೇಳಿದ್ದಾರೆ. ಈ ಹುಡುಗಂದು ಯಾವುದೇ ಕಾರಣಕ್ಕೂ ಇದರಲ್ಲಿ ಏನೂ ತಪ್ಪಿಲ್ಲ ಮೇಡಮ್. ನಮ್ಮ ಟೆಸ್ಟಿಂಗ್ ಎಲ್ಲ ನಾವು ಕಂಪ್ಲೀಟ್ ಆದಮೇಲೆ ರಿಪೋರ್ಟ್ ನೋಡಿ ಹೇಳ್ತಾ ಇದ್ದೀವಲ್ಲ, ಈ ಹುಡುಗಂದು ಏನೂ ಇದರಲ್ಲಿ ತಪ್ಪಿಲ್ಲ. ಈ ಹುಡುಗಿ ಸುಮ್ಮನೆ ಆ ಹುಡುಗನ ಮೇಲೆ ಸುಳ್ಳು ಅಪರಾಧ ಮಾಡಿದ್ದಾರೆ. ಕೇಳಿ, ಬೇರೆಯವ್ರು ಯಾರು ಇರ್ಬೋದು ಅಂತೇಳಿ ಕೇಳಿ ಮೇಡಮ್. ಇಲ್ಲೋಡಮ್ಮ, ಇವನ ಮೇಲೆ ಸುಮ್ಮನೆ ನೀನು ಯಾಕೆ ಅಪರಾಧ ಮಾಡಿದ್ಯಾ? ಎಲ್ಲ ಟೆಸ್ಟ್ ಆಗೋಯ್ತು. ಇದಕ್ಕೆ ಕಾರಣ ಈ ಹುಡುಗ ಅಲ್ಲ, ಯಶು ಅಲ್ಲ ಅಂತ ಹೇಳಿ ರಿಪೋರ್ಟ್ ಬಂದಿದೆ. ಏನು ಹೇಳ್ತಾ ಇದೆಯಾ? ಕೇಳ್ರಿ ನಿಮ್ಮ ಮಗಳನ್ನ. ಹೇಳು, ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ. ಇದೆಲ್ಲ ಸುಳ್ಳು, ಇವನೇ ಕಾರಣ ಇದಕ್ಕೆಲ್ಲ. ಇವನೇ ಕಾರಣ ಮೇಡಮರೇ, ಇದೆಲ್ಲ ಸುಳ್ಳು. ಇವನೇ ಕಾರಣ ಇದಕ್ಕೆಲ್ಲನ, ಇದು ಸುಳ್ಳು ರಿಪೋರ್ಟು. ಇಲ್ಲೋಡಮ್ಮ, ಹಾಗೆಲ್ಲ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ. ನೀನು ಎಷ್ಟೇ ಲಂಚ ಕೊಟ್ರು, ನೀನು ಎಷ್ಟೇ ಏನು ಮಾಡಿದ್ರು ಈ ರೀತಿ ಎಲ್ಲನ ಸುಳ್ಳು ಟೆಸ್ಟ್ ಮಾಡೋದಿಲ್ಲ. ನೀನು ಸುಮ್ಮನೆ ಇಲ್ಲದ್ದೆಲ್ಲನ ಹೇಳ್ಬೇಡ. ಆ ಹುಡುಗನ ಮೇಲೆ ಸುಮ್ಮನೆ ನೀನು ಅಪರಾಧ ಮಾಡಿದ್ಯಾ. ಇದಕ್ಕೆಲ್ಲ ಬೇರೆ ಯಾರೋ ಕಾರಣ. ಯಾರು ಕಾರಣ ಹೇಳು? ಸುಮ್ಮನೆ ಬೇರೆ ಇಂಥ ಹುಡುಗ ಅಂತ ಹೇಳಿ ನಮಗೆ ಇನ್ಫಾರ್ಮ್ ಮಾಡು, ಅವು ಒದ್ದೆ ಹೇಳ್ಕೊಂಬರ್ತೀವಿ. ಅದು ಅವು ಇವನು ಹೇಗೆ ಟೆಸ್ಟ್ ಮಾಡಿದ್ವೋ ಹಾಗೆ ಅವನು ಹೇಳ್ಕೊಂಬಂದು ಟೆಸ್ಟ್ ಮಾಡಿ ನಿಮ್ಗೆ ಮದುವೆ ಮಾಡಿಸ್ತೀನಿ ನಾನು. ನಿಮಗೆ ಇದರಿಂದ ನ್ಯಾಯ ಸಿಗಬೇಕೋ ಬೇಡವೋ? ಇಲ್ಲ ಜೀವನ ಹಾಳು ಮಾಡಿಕೊಂಡು ನೀನು ಬೀದಿಗೆ ಬೀಳ್ತೀಯ. ಮದುವೆಗಿನ ಮುಂಚೆಗೆ ಈ ರೀತಿ ಎಲ್ಲ ಕೆಲಸ ಮಾಡ್ಕೊಬಿಟ್ಟು ಮರ್ಯಾದೆ ಕಳ್ಕೊಂಡು ಸಮಾಜದಲ್ಲಿ ಮರ್ಯಾದೆ ಇರೋದಿಲ್ಲ ನಿಮ್ಮಂಥವ್ರಿಗೆ. ಹಿಂಗೆ ಮಾಡ್ಕೊಬಿಟ್ರೆ ಸುಮ್ಮನೆ ನಿಮ್ಮ ಜೀವನ ಹಾಳಮ್ಮ. ಬುದ್ಧಿ ಇಲ್ದಲೆ ಈ ರೀತಿ ಎಲ್ಲ ಕೆಲಸಗಳು ಮಾಡ್ಕೊಬಿಟ್ಟು ಇವಾಗ ಅಯ್ಯೋ ಅನ್ನೋದಕ್ಕಿಂತ ಮುಂಚೆ ನಿಮ್ಗೆ ಪರಿಜ್ಞಾನ ಬೇಡವಾ? ಪರಿಜ್ಞಾನ ಬೇಡವಾ? ಬುದ್ಧಿ ಇಲ್ವಾ ನಿಮಗೆ? ಎಜುಕೇಟೆಡ್ ಆಗಿದ್ಯಾ? 4 ಅಕ್ಷರ ವಿದ್ಯೆ ಕಲ್ತಿದ್ಯಮ್ಮ ನೀನು. ಗೊತ್ತಾಗೋದಿಲ್ವಾ ನಿನಗೆ ಈ ರೀತಿ ಕೆಲಸ ಮಾಡ್ಕೊಳ್ಳೋದಕ್ಕೆ? ಅಲ್ಲ, ಯಾರಂತ ಹೇಳಮ್ಮ? ಈ ಹುಡುಗನ ಮೇಲೆ ಹೆಂಗೆ ಅಪರಾಧ ಮಾಡಿದೆ? ಆ ಹುಡುಗ ಯಾರು ಅಂತ ಹೇಳು. ಹೇಳು, ಕೇಳ್ತಿಲ್ವೇ ಅವರು? ಗೊತ್ತಾಗೋದಿಲ್ವೇ ನಿನ್ಗೆ? ಹೇಳು. ಇವನೇ ಇದೆಲ್ಲ ಸುಳ್ಳು ಬಂದೈತೆ ಅಂತ ಅನ್ಕಣಿ. ನೀವನೇ ಸುಮ್ಮನೆ ಸುಳ್ಳು ಹೇಳ್ಬೇಡ ಕಣೆ. ನನ್ನ ಮಗ ಅಲ್ಲ ಅಂತ ಹೇಳಿ ಡಾಕ್ಟ್ರೇ ಹೇಳ್ತಾ ಇರಬೇಕಾದ್ರೆ ನೀನೇನು ಇಲ್ಲಿ ದೊಡ್ಡದಾಗೆ ಇವನೇ ಅಂತ ಹೇಳಿ ಹೇಳ್ತಾ ಇದೆಯಾ? ಇದಕ್ಕೆಲ್ಲ ಕಾರಣ ಯಾವನ ಬೇರೆನು, ಅವನ ಹೆಸ್ರು ಯಾವ ಏನು ಅಂತ ಹೇಳಿ ಹೇಳು. ನನ್ನ ಮಗನ ಮೇಲೆ ಸುಮ್ಮನೆ ಅಪರಾಧ ಮಾಡ್ತಾ ಇದೆಯಲ್ಲ, ಗೊತ್ತಾಗೋದಿಲ್ವೇ? ಅವನೇ ಹೇಳ್ತಾ ಇದ್ದಾನೆ, ಅಮ್ಮ ನಾನು ಇಂಥ ಕೆಲಸ ಮಾಡಿಲ್ಲ ಅಂತ ಹೇಳಿ. ಅವನು ಎಷ್ಟು ಕಾನ್ಫಿಡೆನ್ಸಿಂದ ಹೇಳ್ದ ಗೊತ್ತೇ? ಯಾರಂತ ಹೇಳು ಸುಪಿ, ಹೇಳಮ್ಮ. ಅಲ್ಲಿ ಡಾಕ್ಟ್ರ್ ತಾಗೆ ಅಳ್ಬೇಡಮ್ಮ, ಅಳ್ಬೇಡ. ಅದು ಯಾರಂತ ಹೇಳು. ಈ ಹುಡುಗ ಅಲ್ಲ ಕಾರಣ. ಬೇರೆ ಯಾರನ್ನಾದ್ರೂ, ಬೇರೆಯವ್ರನ್ನ ನೀನು ಇಷ್ಟಪಟ್ಟಿದ್ಯಾ? ನೀನು ಬೇರೆಯವ್ರನ್ನ ಯಾರಾದರೂ ಲವ್ ಮಾಡಿದ್ಯಾ? ಇದು ನನಗೆ ಗೊತ್ತಾಗ್ತೈತೆ. ಯಾಕಂತಂದರೆ ಈ ಹುಡುಗಂದು ಏನಾದರೂ ತಪ್ಪಿದ್ದರೆ ನಾನು ಹೇಳ್ತಿದ್ದೆ ಮೇಡಮ್, ಈ ಹುಡುಗಂದೇ ತಪ್ಪು, ಇವ್ರ ಜೊತೆನೇ ಮದುವೆ ಮಾಡಿಸಿ ಅಂತ ಹೇಳಿ. ಟೆಸ್ಟ್ ಮಾಡಿದ ಪ್ರಕಾರ ಈ ಹುಡುಗಂದು ಏನೂ ತಪ್ಪಿಲ್ಲ ಅಂತ ಹೇಳಿ ನನಗೆ ರಿಪೋರ್ಟ್ ಬಂದಿದೆ. ಅವ್ರದ್ದೇನೂ ತಪ್ಪಿಲ್ಲ. ನೀವು ಸುಮ್ಮನೆ ಅವ್ರ ಮೇಲೆ ಅಪರಾಧ ಮಾಡಿದ್ದೀರಾ. ನಿಮ್ಮದೇ ತಪ್ಪಾಗುತ್ತೆ ಸುಮ್ಮನೆ ಈ ರೀತಿ ಎಲ್ಲ ಹುಡುಗನ ಮೇಲೆ ಹಾಕಿರೋದ್ರಿಂದನ. ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಹೇಳು ಫಸ್ಟು, ಯಾವನ್ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಹೇಳು. ಅಳೋದ್ರಿಂದ ಏನಾಗೋದಿಲ್ಲ. ಈಗ ನೀನು ಮುಂಚೆಗೆ ಯೋಚನೆ ಮಾಡಬೇಕಾಗಿತ್ತು. ಗೊತ್ತಾಗೋದಿಲ್ವ ನಿನಗೆ? ಬುದ್ಧಿ ಇಲ್ವಾ ತಲೆಯಲ್ಲಿ? ಬುದ್ಧಿ ಐತೋ ಇಲ್ವೋ? ಬುದ್ಧಿ ಇಲ್ದ ಕೆಲಸ ಮಾಡ್ಕೊಬಿಟ್ಟು ಇವಾಗ ಅಳ್ತಾ ಇದೆಯಲ್ಲ, ಗೊತ್ತಾಗೋದಿಲ್ವ ನಿನಗೆ? ಅದಕ್ಕೆಲ್ಲ ಈ ಹುಡುಗ ಯಶು ಅಲ್ಲ ಕಾರಣ ಅಂತ ಹೇಳಿ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಬೇರೆ ಯಾರನ್ನಾದ್ರೂ ಇಷ್ಟಪಟ್ಟಿದ್ದ? ಹೇಳು. ಯಾರನ್ನ ಇಷ್ಟಪಟ್ಟಿದ್ದೆ? ಅವ್ರು ಯಾರು ಯಾವನ ಅಂತ ಹೇಳಿ ಹೇಳು. ಅವ್ರನ್ನ ಕರ್ಕೊಂಡು ಬಂದು ನಾನು ಈ ಟೆಸ್ಟ್ಗಳು ಮಾಡಿಸಿ ಅವ್ರ ಜೊತೆ ಮದುವೆ ಮಾಡಿಸ್ತೀನಿ ಅಂತ, ನೀನು ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಕಿಸಿತಾ ಇದೆಯಾ? ಗೊತ್ತಾಗೋದಿಲ್ವಾ? ಅಲ್ಲ, ನೀವಾದ್ರೂ ಹೇಳೋದಕ್ಕಾಗಲ್ಲ. ತಂದೆ ತಾಯಿ ಸ್ವಲ್ಪ ಭಯ ಹೋಗಿ ಇರಬೇಕು ಮಕ್ಕಳು ಅಂತ ಹೇಳಿ ಹೇಳ್ತಿದ್ವಿ ಮೇಡಮ್ ಅವ್ರೆ. ಹೇಳ್ತಿದ್ವಿ ಮೈಮಗಿರಮ್ಮ ಅಂತ. ಬಿಡು ಹೆಣ್ಮಕ್ಳು,
ಇವಾಗೇನೆಲ್ಲೋಗಿ ಎಲ್ಲಿ ಬಂದ್ರೂ ಏನೋ ಅವರಿಗೆ ಎಲ್ಲಾದರೂ ಹೋಗಿ ಬರ್ತಾರೆ. ಮೊದಲಿನಂಗೆಲ್ಲ ಏನಿಲ್ಲ. ಇವಾಗೆಲ್ಲ ನಂಬ್ತಾನೆ ನಾನು ಸುಮ್ಮನಾದೆ. ಹಿಂಗೆಲ್ಲ ಐತೆ ಅಂತ ಗೊತ್ತಿರಲಿಲ್ಲ ಮೇಡಮೇ. ಮನ್ಯಾಳ ಮುಂದೆ ನಮ್ಮ ಮರ್ಯಾದೆ ತೆಗೆದ್ಬಿಟ್ಲು. ಅಲ್ಲ ಅವರು ಇವಾಗ ಯಾರು ಇದಕ್ಕೆಲ್ಲ ಕಾರಣ ಅಂತ ಬಾಯ್ ಬಿಟ್ಟಾದ್ರೂ ಹೇಳ್ರಿ, ಸುಮ್ಮನೆ ಅಳ್ತಾ ಇದಾರಲ್ಲ ಇವರು. ಹೇಳಮ್ಮ ಹೇಳು, ಇದಕ್ಕೆಲ್ಲ ಕಾರಣ ಯಾರು? ಬೇರೆಯವ್ರು ಯಾರು? ಇನ್ನೊಬ್ರು? ಏಯ್ ಹೇಳು ಇದಕ್ಕೆಲ್ಲ ಕಾರಣ ನಿಖಿಲ್ ಅಂತ ಅವನು ಮೊಬೈಲ್ ಶಾಪ್ ಇಟ್ಟಿದ್ದ. ಅವನ ಹತ್ರ ಒಂದು ಮೊಬೈಲ್ ಶಾಪ್ ಇಟ್ಟಿದ್ದ. ಅವನು ಅಲ್ಲಿ ಮೊಬೈಲ್ ಶಾಪ್ ಇಟ್ಟಾಗ ನನಗೆ ಡೈಲಿ ಅವನು ಮೊಬೈಲಿಗೆ ಕರೆನ್ಸಿ ಏನು, ಡೇಟಾ ಏನು ಬೇಕು ನನಗೇನು ಎಲ್ಲ ನೋಡ್ಕೊಳ್ತಾ ಇದ್ದ ಅವನು ನಿಖಿಲ್ ಅಂತ. ಯಾವ ಊರವರು? ಎಲ್ಲಿದ್ದಾರೆ? ಅವ್ರ ಅಡ್ರೆಸ್ ಹೇಳಿ. ಗೊತ್ತಿಲ್ಲ. ಅಡ್ರೆಸ್ ಎಲ್ಲ ಗೊತ್ತಿದ್ರೆ ನಾನು ಹೆಸರು ಮೇಲೆ ಆಗ್ತಿರ್ಲಿಲ್ಲ. ಅಡ್ರೆಸ್ ಏನೋ ಗೊತ್ತಿಲ್ಲ, ಎಲ್ಲ ಬೇರೆ ಕಡೆವನಂತೆ. ಹೋಗ್ಲಿ, ಆ ಫೋನ್ ನಂಬರ್ ಆದ್ರೂ ಇದೆಯಮ್ಮ? ಇಲ್ಲ, ಫೋನ್ ನಂಬರ್ ಯಾವುದು ಇಲ್ಲ ಸರ್. ಫೋನ್ ನಂಬರ್ ಏನೂ ಇಲ್ಲ. ಅಯ್ಯೋ, ಫೋನ್ ನಂಬರ್ ಗೊತ್ತಿಲ್ಲ, ಅಡ್ರೆಸ್ ಗೊತ್ತಿಲ್ಲ, ಏನು ಗೊತ್ತಿಲ್ದಲ್ಲ ಇಷ್ಟೊಂದು ಯಾಮಾರಿದಿರಲ್ಲ ನೀವು. ಯಪ್ಪ, ನಿಮಗೆ ಬುದ್ಧಿ ಬೇಡವಾ? ಏನು ಬುದ್ಧಿ ಇಲ್ವಾ ನಿಮಗೆ? ಅಲ್ಲ, ವಿದ್ಯೆ ಕಲ್ತಿದ್ರಮ್ಮ. ಇಂಥ ವಯಸ್ಸಲ್ಲಿ ನೀವು ಇಷ್ಟೊಂದು ಯಾಮಾರಿದಿರಲ್ಲ, ಇಂಥ ಕಾಲದಲ್ಲಿ ಗೊತ್ತಾಗೋದಿಲ್ವಾ? ನೋಡು, ಈಗ ಹೇಳ್ತಾ ಇದ್ದಾಳೆ ಈಗ. ನನ್ನ ಮಗನ ಮೇಲೆ ಹಾಕಿದ್ಲು ಸುಮ್ಮನೆ. ಒಂದು ನಿಮಿಷ ಅಮ್ಮ, ಆಮೇಲೆ ಮಾತಾಡುವಂತ್ರಿ. ನಾನು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಬೇಡಿ, ಓಕೆನಾ? ಮಧ್ಯದಲ್ಲಿ ಮಾತಾಡಬೇಡಿ. ಅಲ್ಲಮ್ಮ, ನಿನಗೆ ಅಡ್ರೆಸ್ ಗೊತ್ತಿಲ್ಲ, ಅವ್ರ ಫೋನ್ ನಂಬರ್ ಗೊತ್ತಿಲ್ಲ, ಏನು ಗೊತ್ತಿಲ್ಲದಲ್ಲಿ ಇಷ್ಟೊಂದು ಹೇಗೆ ಯಾಮಾರಿದ್ರಿ ನೀವು? ಅಲ್ಲ, ನಿಮಗೆ ಅಮ್ಮ ಬುದ್ಧಿ ಇಲ್ವಾ? ಯಪ್ಪ, ನನಗೆ ಮೇಡಮ್ ಇದು ನೋಡ್ತಾ ಇದ್ರೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಏನು ಗೊತ್ತಿಲ್ವಂತಲ್ಲ ಮೇಡಮ್? ಹಂಗೆ ಓದಿಸಿದ್ದೀವಿ ಆತ್ಕಾನ ನೋಡಿ ಇಂಥ ಕೆಲಸ ಮಾಡ್ಕೊಂಬಂದವಳೆ ಬೇವಸಿ ಮಂಡಿ. ನಮ್ಮ ಮರ್ಯಾದೆ ತೆಗೆದುಬಿಟ್ಲು. ಫಸ್ಟು ತಂದೆ ತಾಯಾದರೂ ಭಯ ಇಕ್ಕಬೇಕು ಮಕ್ಕಳಿಗೆ. ಯಾವ ರೀತಿಲಿ ನೋಡ್ಕೋಬೇಕು? ಹೆಣ್ಣು ಮಗಳು ಅಮ್ಮ ನೀನು, ಸ್ವಲ್ಪ ಭಯ ಆಗಿರಬೇಕು. ಅಲ್ಲ, ಯಾಮರಿದು ಬಿಟ್ಟಿದ್ಯಲ್ಲಮ್ಮ. ಅಡ್ರೆಸ್ ಗೊತ್ತಿಲ್ಲ, ಫೋನ್ ನಂಬರ್ ಗೊತ್ತಿಲ್ಲ, ಮತ್ತೆ ಅವನು ಎಲ್ಲೇ ಅವನು ಏನು ಗೊತ್ತೇ ಇಲ್ವಾ ನಿನಗೆ? ಅಲ್ಲೆಲ್ಲೋ ಅದು ಅವ್ರ ಕಾಲಕ್ಕೊಂದು ಹೇಳ್ದ, ಅದು ಯಾವುದೋ ಊರು ಹಳ್ಳಿ ಅಂತೆ. ಅದ್ಯಾವುದೋ ನನಗೆ ಅದು ಗೊತ್ತಿಲ್ಲ, ಬಾಯಾಗೈತಿ ಬರೋಲ್ಲ ಅದು. ಅದ್ಯಾವುದೋ ಊರಂತ ಅಲ್ಲೆಲ್ಲೋ ಒಂದು ಹಳ್ಳಿ ಐತಂತೆ. ಅದ್ಯಾವುದೋ ಒಂದು ಸಣ್ಣ ಹಳ್ಳಿ ಅಂತೆ. ಅವನ ಹೆಸರು ನಿಖಿಲ್ ಅಂಬೋದೊಂದು ಗೊತ್ತಾ ಅಷ್ಟೇನೆ. ಅವ್ನ ಫೋನ್ ನಂಬರ್ ಸ್ವಿಚ್ ಆಫ್ ಆಗೈತೆ. ತೆಗ್ದು ಹಾಕವನೆ, ಮೊಬೈಲ್ ಹಂಗೆಲ್ಲ ಎತ್ಕೊಂಡು ಹೋಗವ್ರೆ. ಅವ್ರು ಬಾಡಿಗೆ ಕೊಟ್ಟವ್ರನ್ನ ಕೇಳಿದ್ರೆ ಅವ್ರು ಏನೂ ಗೊತ್ತಿಲ್ಲ ಅಂತಾರೆ. ನನಗೆ ಅಡ್ರೆಸ್ ಏನೂ ಗೊತ್ತಿಲ್ಲ ಕಣಮ್ಮ, ನಾವು ಬಾಡಿಗೆ ಕೊಟ್ಟಿದ್ವಿ, ಅವ್ನು ಬಾಡಿಗೆ ಕೊಡ್ತಾ ಇದ್ದ ಅಷ್ಟೇನೆ ಅಂತ. 3 ತಿಂಗಳು ಒಂದು 6 ತಿಂಗಳು ಇಟ್ಟ ಅಷ್ಟೇ. ಮೊಬೈಲ್ ಅಂಗಡಿ ನನಗೆ ಪರಿಚಯ ಆಗಿ ಒಂದು 6-7 ತಿಂಗಳೇನೋ ಆಗಿತ್ತು. ಒಂದು 6-7 ತಿಂಗಳು ಆಗಿರ್ಬೋದು ಮೇಡಮರೇ. ಅಷ್ಟೊತ್ತಿಗೆ ವ್ಯಾಪಾರ ಆಗೋದಿಲ್ಲ ಅಂತೇಳಿ ಎತ್ಕೊಂಡು ಹೋಗ್ಬಿಟ್ಟ. ನನಗೆ ಗೊತ್ತಿಲ್ಲ. ಅವನಿಗೂ ನನಗೆ ಹಿಂಗೆ ಆಗೈತೆ ಅಂತ ಅವನಿಗೂ ಗೊತ್ತಿಲ್ಲ. ನಾನು ಏನೋ ತಿಳ್ಕೊಂಡಿದ್ದೆ. ಆಮೇಲೆ ಹೋಗಿ ನೋಡಿದೆ, ಏನು ನನಗೆ ಮೊಬೈಲ್ ಶಾಪ್ ಇದ್ದಕ್ಕಿದ್ದಂಗೆ ತೆಗೆದಿದ್ರು. ನಾನು ಹುಷಾರಿಲ್ಲ, ಟೈಫಾಯ್ಡ್ ಆಗಿತ್ತು ಅಂತ ಹೇಳಿ ನಾನು ಒಂದು ಸ್ವಲ್ಪ ದಿನ ಹೋಗಲಿಲ್ಲ ಆ ಕಡೆ. ಅವಾಗ ಎತ್ಕೊಂಡು ಹೋಗಿದ್ದೆ. ಎಲ್ಲಿ ಹೋಗಿದ್ದಾನೆ ಏನು ಅಂತ ನೋಡಿದ್ರೆ ಗೊತ್ತೇ ಇಲ್ಲ. ಅವಾಗ ನನಗೇನು ಗೊತ್ತೇ ಆಗಲಿಲ್ಲ ಹಿಂಗೆ ಆಗೈತೆ ಅಂತ ಹೇಳಿ. ಮತ್ತೆ ಏನಕ್ಕೂ ಹುಷಾರಿಲ್ದಂಗೆ ಗೊತ್ತು, ಹಾಸ್ಪಿಟ್ಲಿಗೆ ಹೋಗಿದಾಗ ಈ ರೀತಿ ಗೊತ್ತಾಯಿತು. ಅಲ್ಲ, ನೀವು ಇಷ್ಟೊಂದು ಯಾಮಾರ್ಬಿಟ್ಟಿದ್ದೀರಲ್ಲ, ಇವಾಗ ಅವ್ರನ್ನ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ಲಿ ಅಷ್ಟೇ. ನಿಮ್ಮ ಜೀವನ ಹಾಳಾಯಿತು. ಎಲ್ಲ ಎನ್ಕ್ವೈರಿ ಮಾಡ್ತೀವಿ, ಎಲ್ಲಿ ಮೊಬೈಲ್ ಶಾಪ್ ಇತ್ತು ಅವ್ರದ್ದು ಅಂತ ಹೇಳಿ ನಮಗೆಲ್ಲ ಡೀಟೇಲ್ಸ್ ಕೊಟ್ಟೋಗಿ, ಯಾವ ಕಡೆ ಮೊಬೈಲ್ ಶಾಪ್ ಮಾಡಿದ್ರು ಅಂತ ಹೇಳಿ ಎಲ್ಲ ನನಗೆ ಅಡ್ರೆಸ್ ಕೊಡು. ನಾನು ಹೋಗೆಲ್ಲ ಎನ್ಕ್ವೈರಿ ಮಾಡ್ತೀನಿ. ನೋಡೋಣ, ಹುಡುಕ್ತೀವಿ ಹುಡುಗ ಎಲ್ಲಿ ಅವನು ಏನು ಅಂತ ಹೇಳಿ ತನಿಖೆ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುಪ್ರೀತಾ ಇವಾಗ ಯಶು ಕಾರಣ ಅಂತೇಳಿ ಯಶು ಮೇಲೆ ಕಂಪ್ಲೇಂಟ್ ಮಾಡಿದ್ಲು. ಆದರೆ ಇದರಲ್ಲಿ ಯಶುದು ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳಿ ಡಾಕ್ಟ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ ಯಶುದು ಯಾವುದೂ ತಪ್ಪಿಲ್ಲ. ಈ ಸುಪ್ರೀತಾ ನೋಡಿದ್ರೆ ಇಷ್ಟೊಂದು ಯಾಮಾರ್ಬಿಟ್ಟಿದ್ದಾಳೆ ನೋಡ್ರಿ. ಅಡ್ರೆಸ್ ಗೊತ್ತಿಲ್ಲ, ಫೋನ್ ನಂಬರ್ ಗೊತ್ತಿಲ್ಲ, ಇಷ್ಟೊಂದು ಯಾಮಾರಿದ್ದಾರೆ ಅಂದರೆ ಹೆಂಗೆ ಸಾಧ್ಯ? ಇಷ್ಟೊಂದು ಯಾಮಾರ ಅಂತ ಹೆಣ್ಮಕ್ಳು ಇದ್ದಾರಾ? ಈ ಕಾಲದಲ್ಲೂ ಈ ರೀತಿ ಯಾಮಾರ್ಬಿಟ್ರೆ ಇವಾಗಲೇ ಅಂದರೆ ತುಂಬ ಈ ರೀತಿ ನಡೀತಾ ಇರೋದು. ಮುಂಚೆ ಅಂತಂದರೆ ಹೆಣ್ಮಕ್ಳು ಹೊರಗೆ ಹೋಗೋದಕ್ಕೆ ತುಂಬ ಹೆದರ್ಕೊಳ್ಳೋರು, ಹೋಗ್ತಾ ಇರಲಿಲ್ಲ, ಕಳಿಸ್ತಾ ಇರಲಿಲ್ಲ. ಈಗೆಲ್ಲ ಫ್ರೀಡಮ್, ಹೆಣ್ಮಕ್ಳಿಗೆ ಹೋಗ್ತಾರೆ, ಅಲ್ಲೂ ಇಲ್ಲೂ ಸುತ್ತಾಡ್ತಾರೆ. ನೋಡಿ ಹೆಣ್ಮಕ್ಳು ಆದಷ್ಟು ನಾನು ಹೇಳ್ತಾ ಇದ್ದೀನಿ,
ನಾನೊಂದು ಒಳ್ಳೆ ಕೆಲಸದಲ್ಲಿದ್ದು ನಿಮಗೆಲ್ಲ ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಭಯ ನಿಮ್ಮ ಹತ್ರ ಇರಬೇಕು. ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡಬೇಕು. ಅಪ್ಪ ಅಮ್ಮನಿಗೆ ತಲೆ ತಗ್ಸೋ ಅಂಥ ಕೆಲಸ ಮಾಡಬೇಡಿ ದಯವಿಟ್ಟು. ಈ ರೀತಿ ಎಲ್ಲ ಕೆಲಸ ಮಾಡಿಕೊಂಡ್ರೆ ನಿಮ್ಮ ಮರ್ಯಾದೆ ಕಳ್ಕೊಂಡು ಜೀವನ ಹಾಳು. ಒಂದು ಸತಿ ಹೆಣ್ಮಕ್ಳು ಜೀವನ ಹಾಳು ಮಾಡಿಕೊಂಡ್ರೆ ಅಂದರೆ ಜೀವನ ಪೂರ್ತಿ ಅನುಭವಿಸ್ಬೇಕಾಗುತ್ತೆ. ನೋಡಿ ಇವಾಗ ಇವ್ರ ಜೀವನ ಏನಾಗುತ್ತೆ, ಆ ಹುಡುಗ ಎಲ್ಲೇವನು ಅಂತ ನನಗೆಲ್ಲ ಪಕ್ಕ ಅಡ್ರೆಸ್ ಗೊತ್ತಾದರೆ ಆಯಿತು. ಆಗಲಿಲ್ಲ ಅಂತಂದರೆ ಏನು ಮಾಡಬೇಕು? ಏನು ಮಾಡಬೇಕು? ಈ ಹುಡುಗಿ ಜೀವನ ಹಾಳು. ನೋಡ್ತಾ ಇರಿ, ಇನ್ನೇನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.